ಸರ್ ಇದು ಸದಸ್ಯರ ಗಮನಕ್ಕೆ ಬಂದಿಲ್ಲ ಅಂತ ಹೇಳಕ್ಕಾಗಲ್ಲ. ಇಲ್ಲೊಂದು ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಅಧಿಕಾರಿ ಆಡಿದ್ದೇ ಆಟ, ಅಧ್ಯಕ್ಷರು ಮಾಡಿದ್ದೇ ರೂಲ್ಸ್ ಎಂಬಂತಾಗಿದೆ. ಹೌದು, ಸದಸ್ಯರುಗಳು ನೆಪಕ್ಕಷ್ಟೇ ಈ ಪಂಚಾಯಿತಿಯಲ್ಲಿದ್ದಾರೆ. ಯಾವುದೇ ಪ್ರಶ್ನೆ ಕೇಳಿದ್ರು ನಾನು ಯಾವುದಕ್ಕೂ ಉತ್ತರ ಕೊಡಲ್ಲ ಅಂತಾರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹರೀಶ್. ಇನ್ನು ಅಧ್ಯಕ್ಷರು ನಾನು ಮಾಡಿದ್ದೆ ರೂಲ್ಸ್, ನಾನು ಕೊಟ್ಟಿದ್ದೆ ಲೈಸೆನ್ಸ್ ಎನ್ನುವಂತಹ ಪರಿಸ್ಥಿತಿ ಇದ್ದು ನಿಜಕ್ಕೂ ಪಂಚಾಯಿತಿಯಲ್ಲಿ ನಡೀತಾ ಇರೋದು ಏನು? ಪಿಡಿಒ ಅಧ್ಯಕ್ಷರ ಒಳ ಮರ್ಮವೇನು? ನಾವು ಹೇಳ್ತೀವಿ ಕೇಳಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಮರಳಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರ ಗಮನಕ್ಕೆ ತರದೆ ಅನಧಿಕೃತ ಕ್ರಷರ್ಗೆ ಪಿಡಿಒ ಹಾಗೂ ಅಧ್ಯಕ್ಷರು ಲೈಸೆನ್ಸ್ ಕೊಟ್ಟಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಹೀಗಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಿಡಿಒ ವಿರುದ್ಧ ಸದಸ್ಯರು ಸಿಡಿದೆದ್ದಿದ್ದಾರೆ. ಯಾವ ಸದಸ್ಯರನ್ನು ಕೇಳಿದ್ರು ಇದರ ಬಗ್ಗೆ ನಮ್ಮ ಗಮನಕ್ಕೆ ತಂದಿಲ್ಲ ಎನ್ನುತ್ತಿದ್ದಾರೆ. ಸರ್ ನಮಗೆ ಬಹಿರಂಗ ಆದ್ಮೇಲೆ ಲೈಸೆನ್ಸ್ ಕೊಟ್ಟಿದ್ದಾರೆ, ಗೊತ್ತಿದೆ ಗೊತ್ತಿಲ್ಲ ಸರ್. ತಮ್ಮದು ಪಬ್ಲಿಕ್ ಬೇಡ ಸರ್, ಲೈಸೆನ್ಸ್ ಕೊಟ್ಟಿರೋದು ನಮ್ಮ ಸದಸ್ಯರ ಗಮನಕ್ಕೆ ಇದೆಯಾ ಇಲ್ವಾ ಸರ್? ಒಂದು ವಿಚಾರ ಏನು ಅಂತಂದ್ರೆ ಪಂಚಾಯತಿ ಒಳಗೆ ಇಟ್ಬಿಟ್ಟು ಅದು ಏನಿದೆ ಮಾಡ್ಬೇಕಾಯ್ತು, ಮಾಡಿಲ್ಲ. ಎಲ್ಲಾ ಮೆಂಬರ್ ಗಮನಕ್ಕೆ ತಂದ್ಬಿಟ್ಟು ಈ ತರ ಪ್ರೆಸರ್ ಇದೆ ಅಂತ ಹೇಳ್ಬಿಟ್ಟು ಮಾಡ್ಬೇಕಾಯ್ತು, ಅದನ್ನ ಮಾಡಿಲ್ಲ. ಆದ್ರೆ ಪಿಡಿಒ ಹಾಗೂ ಅಧ್ಯಕ್ಷರು ಸದಸ್ಯರ ಅನುಮತಿ ಪಡೆದೆ ಅನುಮತಿ ನೀಡಿದ್ದೇವೆ ಎಂದು ಕಲರ್ ಕಾಗೆ ಹಾರಿಸ್ತಿದ್ದಾರೆ. ಸರ್ ಇದು ಸದಸ್ಯರ ಗಮನಕ್ಕೆ ಬಂದಿಲ್ಲ ಅಂತ ಹೇಳಕ್ಕಾಗಲ್ಲ. ಕೆಲವ ಮೆಂಬರ್ ಗಳಿಗೆ ಗೊತ್ತು ಸರ್. ಇಲ್ಲ ಸರ್, ನಾವಿದು ಗ್ರಾಮಸ್ಥರಿಗೆ ಕೊಟ್ಟಿರ್ಲಿಲ್ಲ. ಬಟ್ ಮೇಲಿಂದ ಏನ್ ಡಿಸಿ ಆರ್ಡರ್ ಇದೆ, ನಾವು ಡಿಸಿ ಆರ್ಡರ್ ಮೇಲೆ ನಾವು ಇದಕ್ಕೆ ಲೈಸೆನ್ಸ್ ಕೊಡುವಂತ ಒಂದು ಕೆಲಸ ಮಾಡಿದ್ವಿ. ಇಲ್ಲ ಸರ್, ನಾವ್ ಗೊತ್ತಿದೆ ಅಂತ ನಾವ್ ಹೇಳ್ತೀನಿ. 13 ಜನಕ್ಕೂ ಗೊತ್ತಿಲ್ಲ, ಒಂದ್ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಈಗ ಕ್ರಷರ್ ಮಾಡೋ ವಲಯ ಎಲ್ಲಿ ಯಾವ ಮೆಂಬರ್ಸ್ ಗೆ ಅದು ಬರುತ್ತೆ ಅವ್ರಿಗೆ ಗೊತ್ತು. ನಾವು ಗಮನಕ್ಕೆ ತಂದೆ ಕೊಟ್ಟಿದ್ದೀವಿ. 3 ಜನ 14 ಜನ 20 ಜನ ಇದ್ರು ಅಧ್ಯಕ್ಷರು ಸರ್, ಅಧ್ಯಕ್ಷ ಗಮನಕ್ಕೆ ಹಾಕ್ಬಿಟ್ಟು ಮಾಡ್ತೀವಿ. ಪಬ್ಲಿಕ್ ಸರ್ವೆಂಟ್ ಹೇಳಲ್ಲ ಸರ್, ನಾನು ಹೇಳಿದ್ನಲ್ಲ ನಿಮ್ಗೆ ಒಂದು ವಿಚಾರ. ಇದರ ಬಗ್ಗೆ ಸ್ಪಷ್ಟನೆ ಕೊಡಿ ಅಂದ್ರೆ ನಿಮಗೆ ನಾನು ಯಾಕೆ ಉತ್ತರ ಕೊಡಬೇಕು ಎಂದು ಬೇಜವಾಬ್ದಾರಿ ವರ್ತನೆ ತೋರಿಸುತ್ತಿದ್ದಾರೆ ಪಿಡಿಒ. ನಿಮ್ದೇನು ಹೇಳಿ, ನಿಮ್ಗೇನ್ ಪೂರಕ ಮಾಹಿತಿ ಬೇಕು ನಾನು ಮಾಹಿತಿ ಕೊಡ್ತೀನಿ. ನಿಮ್ದು ಸರ್ ಎಷ್ಟು ಸಂಸ್ಥೆ ಅಧ್ಯಕ್ಷರೇ ಆಯ್ತು. ಹಂಗಾರೆ ಸದಸ್ಯರ ಗಮನಕ್ಕೆ ಏನು ತರಂಗೇ ಇಲ್ಲ ಅಂತ ಗಮನಕ್ಕೆ ತಂದು ನಾನು ಕೊಟ್ಟಿದ್ದೀನಿ ಸರ್. ಬಿಡಿ ಸರ್, ಅಷ್ಟೇ ಸಾಕು. ಬನ್ನಿ. ಮತ್ತೊಂದ್ ಕಡೆ ಮೇಲಾಧಿಕಾರಿಗಳ ಗಮನಕ್ಕೆ ಈ ವಿಚಾರ ಹೋಗಿದ್ರು ಕೂಡ ಯಾಕೆ ಮೇಲಾಧಿಕಾರಿಗಳು ಇತ್ತ ಬರ್ತಿಲ್ಲ ಗೊತ್ತಿಲ್ಲ. ಕ್ರಷರ್ಗೆ ಅನುಮತಿ ನೀಡಿದ್ರಿಂದ ರೈತರಿಗೆ ತೊಂದರೆಯಾಗ್ತಿದ್ದು ತಮ್ಮ ಅಳಲನ್ನ ಟೈಮ್ 9 ನ್ಯೂಸ್ ಮುಂದೆ ತೋಡಿಕೊಂಡ್ರು. ಅಂತ ಅಂದ್ಬಿಟ್ಟು ನಾವು ಸ್ಥಳೀಕರು, ನಮ್ಮ ಅಲ್ಲಿ ಜಮೀನಿದೆ 102 ಸರ್ವೆ ನಂಬರು. ಅದರಲ್ಲಿ ಈಗ ಏನಾಗ್ತಿದೆ, ನಮ್ಮ ತಾತ ಮತ್ತು ನಮ್ಮ ತಂದೆಯವರು ಮತ್ತು ನಾವು ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಏಕಾಏಕಿ ಬಂದು ಕ್ರಷರ್ ಮಾಡ್ತೀವಿ ಅಂತ ನಮ್ಮ ಜಮೀನುಗಳನ್ನೆಲ್ಲ ಅಕ್ವೈರ್ ಮಾಡ್ಕೊಂಡು ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ಸಾಗುವಳಿಗೆ ಹಾಕಿದ್ರೆ ನೀವಲ್ಲಿ ಸಾಗುವಳಿ ಇದೆ, ನಮ್ದು ಪಿತ್ರಾರ್ಜಿತ ಆಸ್ತಿ ಇದೆ, ಪಿತ್ರಾರ್ಜಿತ ಆಸ್ತಿ ಇದೆ. ಹಂಗಾಗಿ ಈಗ ಅದನ್ನ ತೆರವು ಮಾಡಿ ಅಂತ ಅಂದ್ಬಿಟ್ಟು ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ. ಯಾರು ತೆರವು ಮಾಡಿ ಅಂತಿರೋದು? ಅಲ್ಲಿ ಅಕ್ಕಪಕ್ಕ ಕೃಷಿಯರ್ ಮಾಡ್ತಾ ಇರೋಂಥ ವ್ಯಕ್ತಿಗಳು. ನಿಮ್ ಜಮೀನ ತೆರವು ಮಾಡ್ಕೊಡ್ಬೇಕು ಅವ್ರಿಗೆ. ಹೌದು, ಕೃಷಿಕರಾಗಿದ್ದೀವಿ, ಈಗ ಅಲ್ಲಿ ಖಾತೆದಾರರಾಗಿದ್ದೀವಿ. ಈಗ ಖಾತೆಯಲ್ಲಿ ಇದ್ರು ಕೂಡ ಆ ಜಮೀನು ಯಾಕೆ ತೆರವು ಮಾಡಿ ಅಂತಾರೆ ಅವ್ರು? ಈಗ ನಮಗೆ ಸರ್ಕಾರದಿಂದ ಆಗಿದೆ, ನಿಮ್ದೇನಿಲ್ಲ ಇಲ್ಲಿ ಅಂತ ಇದು ಮಾಡ್ತಾ ಇದ್ದಾರೆ. ಎಷ್ಟು ಎಕರೆ ಆಗಿದೆ ಅಂತ ಸರ್? ಸರ್ ನಮಗೆ 2 ಎಕರೆ ಇದೆ. ಅವ್ರಿಗೆ ಎಷ್ಟು ಎಕರೆ ಆಗಿದೆ ಸರ್? ಅವ್ರಿಗೆ 9 ಎಕರೆ ಆಗಿದೆ. 9 ಎಕರೆ ಆಗಿದೆ. ಸರ್ ನಂಬರ್ 102, 101, 103. ಯಾವ ಗ್ರಾಮ, ಯಾವ ಪಂಚಾಯತಿ? ಮರಳಕುಂಟೆ ಪಂಚಾಯಿತಿ, ಮರಳಕುಂಟೆ ಗ್ರಾಮ. ಇದು ಸುಮಾರು ಅಲ್ಲಿ ಅಕ್ಕಪಕ್ಕ ಏನಿಲ್ಲ ಅಂದರೂ ಒಂದು 100 ಜನ ವ್ಯವಸಾಯದಾರಿದ್ದಾರೆ. ಮತ್ತು ಹಿಂದಿನ ಕಾಲದಿಂದಲೂ ಒಂದು ಬಸವಣ್ಣನ ದೇವಸ್ಥಾನ ಇದೆ, ಅದ್ರ ಪಕ್ಕ ಒಂದು ಕೆರೆ ಇದೆ, ಅದ್ರ ಪಕ್ಕ ಒಂದು ದುಗ್ಲಾವ ದೇವಿ ಅಂತ ಅಂದ್ಬಿಟ್ಟು ಇತಿಹಾಸ ಉಳ್ಳಂಥ ಒಂದು ದೇವಾಲಯ ಇದೆ. ಅದು ಶಿಥಿಲ ಆಗಿದೆ, ವಿಗ್ರಹನೂ ಇದೆ. ಈಗ ತಿರುಗಿ ಇನ್ನು ಸ್ವಲ್ಪ ದೂರ ಬಿಟ್ಟರೆ ವನಕಲ್ ಮಲ್ಲೇಶ್ವರ ಅಂತ ಮಠ ಇದೆ, ವೃದ್ಧಾಶ್ರಮ ಇದೆ, ಅನಾಥ ಮಕ್ಕಳಿದ್ದಾರೆ. ಎಲ್ಲ ಕಡೆಗೂ ತೊಂದರೆ ಆಗ್ತಾ ಇದೆ ಇದರಿಂದ. ಈ ಆಶ್ರಮ ಅಂದ್ರಲ್ಲ, ಎಷ್ಟು ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಸರ್? ಸರ್ ಒಂದು ಏನಿಲ್ಲ ಅಂದರೂ ಒಂದು ಅರ್ಧ ಕಿಲೋಮೀಟರ್ ಇದೆ. 500 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. 500 ಮೀಟರ್ ಡಿಸ್ಟೆನ್ಸ್ ಇದೆ. ತಮ್ಮ ಹೆಸರು ಸರ್? ಸರ್ ಜಗದೀಶ್ ಅಂತ ಅಂದ್ಬಿಟ್ಟು. ಸರ್ ನಾನು ಬೆಣಚನಹಳ್ಳಿ ಅವನು. ನಾವು ಅಲ್ಲಿ ಒಂದು 25 ವರ್ಷ 30 ವರ್ಷದಿಂದ ಜಮೀನು ಮಾಡ್ತೀವಿ. ಅದನ್ನ ಬಿಟ್ಟರೆ ನಮ್ಗೇನೇನು ಗತಿ ಇಲ್ಲ, ನಮ್ಮ ಕೈಲಾಗಲ್ಲ, ಏನಿಲ್ಲ. ಬಂದು ಕಲ್ಲು ಹೊಡಿಯೋಕ್ಕೆ
ಅದೇನೋ ಕುಂಡಿಸ್ತೀವಿ ಅಂತ ಹೇಳ್ತಾರೆ ಸ್ವಾಮಿ. ಕಲ್ಲೋಡೆ ಕೊಂಡಿಸ್ತೀವಿ ಅಂತ ಹೇಳಿ. ಮಿಷಿನ್ ಕುಂಡಿಸ್ತೀವಿ ಅಂತಾರೆ. ನಮ್ಮನ್ನು ಹೇಳಿಲ್ಲ ಕೇಳಿಲ್ಲ. ಅದನ್ನ ಬಿಟ್ಟರೆ ನಮಗೆ ಗಂಜಿಗಿಲ್ಲ. ಎಷ್ಟು ಎಕರೆ ಐತಮ್ಮ ನಿಮ್ದು? 1 ಎಕರೆ ಸರ್. ನಮ್ಮ ಹೊಲದ ಬುಡ್ದಾಗೆ ಇದೆ ಎಲ್ಲ ದಿವಸ. ನಾವು ದುಡ್ಡನ್ನು ಕಟ್ಟಿದ್ದೀವಿ ಶಾನ್ಭಾಗ ಕರ್ಕೊಂಡೋಗಿ ನಮ್ಮ ಹೆಸರಿಗೆ ಹಿರಣ್ಣರ್ ಗೆದ್ರಲ್ಲ ಆ ಕಾಲದಾಗಲೇ ನಾವು ಕಟ್ಟಿದ್ದೀವಿ ದುಡ್ಡ. ಇಲ್ಲಿಗೇನಕ್ಕೆ ಬಂದಿದ್ರೆ ಇವತ್ತೀಗ? ಅದೇ ಇಲ್ಲಿ ಏನೋ ಗುಟ್ಟೆ ಹೊಡೆಯೋಕೆ ಬರ್ತಾರೆ ಯಾರು ಅಂದ್ರಲ್ಲ, ಅದಕ್ಕೆ ಸೆಕ್ರೆಟ್ರಿಗಳು ಪಿಡಿಯೋ ಬರ್ರಿ ಅಂದ್ರು, ಕರೆದ್ರು ಬಂದ ಸರ್. ಹೌದಾ? ಅವರು ಬರ್ತಾರಂತ ಇಲ್ಲಿಗೀಗ? ಯಾರು ಗುಟ್ಟೆ ಇದು ಮಾಡಿರ್ಕೊಂಡ್ರು ಬರ್ತಾರಂತ? ಇಲ್ಲ ಸರ್, ನಮ್ಮ ಹುಡುಗರು ಕರೆದ್ರು ನಾವು ಬಂದ ಸರ್. ನಿಮ್ಮ ಹೆಸರಮ್ಮ? ಗಂಗಮ್ಮ ಸರ್. ಯಾವ ಊರು? ಇದೇ ಊರೇ, ಮರಳಕುಂಟೆ. ಇಲ್ಲಿ ಮರಳಕುಂಟೆ ಸರ್ವೆ ನಂಬರ್ 103, 101ರಲ್ಲಿ ಅನಧಿಕೃತವಾಗಿ ಮತ್ತು ವೈಜ್ಞಾನಿಕವಾಗಿ ಕೃಷಿ ನಡೆಸ್ತಾವ್ರೆ. ಅದರಿಂದ ನಮಗೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜಮೀನುಗಳಿಗೆ ಮತ್ತು ದನಕರ ಮೇಯಿಸೋದಕ್ಕೆ ತುಂಬ ಅಡಚಣೆ ಆಗ್ತಾಯಿದೆ. ಅಲ್ಲಿ ದೇವರುಗಳು ಇತ್ತು, ನಾವೆಲ್ಲ ದುಗ್ಲಮ್ಮ ದೇವತೆ ಅಂತ ಕರಿತಾಯಿದ್ವು. ಅದನ್ನು ಸಹ ಅವರೇನು ಅದ್ರ ಬಗ್ಗೆ ತನಿಖೆ ನಡೆಸಿಲ್ಲ. ಮತ್ತು ಸ್ಥಳಕ್ಕೆ ಯಾರು ಮಾಜೂರು ಮಾಡಿಲ್ಲ ಸ್ಪಷ್ಟವಾಗಿ. 9 ಎಕರೆ ಅವ್ರಿಗೆ ಸ್ಯಾಂಕ್ಷನ್ ಆಯ್ತಾ ಸರ್? ಅಲ್ಲಿ ಸರ್ವೆಗೆ ಏನಾದ್ರು ಬಂದಿದ್ರು? ಯಾರು ಬಂದಿಲ್ಲ ಸರ್. ಅಕ್ಕಪಕ್ಕ ಜಮೀನವ್ರಿಗೆ ಯಾವುದೇ ರೀತಿ ಸಾರ್ವಜನಿಕರಿಗೆ ಯಾರಿಗೂ ಏನು ಸರ್ವೆ ಮಾಡ್ದೇನೆ ಅವ್ರಿಗೆ 9 ಎಕರೆ ಸ್ಯಾಂಕ್ಷನ್ ಆಗಿದೆ. ಯಾರಿಗೂ ಗೊತ್ತಿಲ್ಲ ಅದು. ಈಗ ತಾವು ಇಲ್ಲಿಗೆ ಬಂದಿರೋದು ಪಂಚಾಯತಿಗೆ ಏನೇನು ಕೊಟ್ಟಿದ್ದೀರಾ? ಏನು ಸರ್, ಅಧ್ಯಕ್ಷರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಈ ತಕ್ಷಣದಿಂದಲೇ ಕೊಟ್ಟಿರ್ತಕ್ಕಂಥ ಲೈಸೆನ್ಸನ್ನು ರದ್ದು ಮಾಡಿ ಅಂತ, ಕೃಷಿ ಯಾವುದೇ ಕಾರಣಕ್ಕೂ ನಡೆಸೋಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ. ಎಷ್ಟು ಜನ ರೈತರು ಬರ್ತಾರೆ ಸರ್ ವ್ಯಾಪ್ತಿಲಿ? ಸುಮಾರು ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು, ಕುಂಟಬೊಮ್ಮನಹಳ್ಳಿ, ಮರಳಕುಂಟೆ, ಮೆಣಸಿನಹಳ್ಳಿ, ದಾಸೇನಹಳ್ಳಿ, ಸುಮಾರು ಒಂದು 5-6 ಊರಿನವರು ಅಲ್ಲಿ ಸೇರ್ಕೊಳ್ಳೋದು ಸರ್. ಎಷ್ಟು ಜನ ರೈತರು ಬರ್ಬೋದು? ಒಂದು 100 ಜನ ರೈತರು ಸೇರ್ಬೋದು. 100 ಜನ 100 ಜನ ಮೇಲ್ಪಟ್ಟೆನೆ, ಅಂದಾಜು ಒಂದು 100 ಜನ. ಆ 4 ಊರು ಗ್ರಾಮಗಳಿಗೂ ಅದೊಂದೇ ಜಾಗ ಸರ್ ದನಕರ ಮೇಯ್ಸಕ್ಕಿರೋದು. ಗೋಮಾಳ ಎಷ್ಟು ಎಕರೆ ಇದೆ ಸರ್ ಟೋಟಲ್? ಸರ್, ಅಲ್ಲಿ ಇವರು ಕ್ರಷರಿಗೆ ತಾಂಡಿರೋ ಮಾಹಿತಿಯಲ್ಲಿ 19 ಎಕರೆ ಚಿಲ್ಲರೆ ಬರುತ್ತೆ ಸರ್ ಗೋಮಾಳ. ಅಲ್ಲೇನಾದ್ರು ಕಾಡು ಪ್ರಾಣಿಗಳೇನಾದ್ರು ಇದೆಯಾ? ಇದೆ ಸರ್, ಕಾಡು ಪ್ರಾಣಿಗಳಿದೆ. ಪ್ರಾಣಿಗಳಿದೆ, ಪಕ್ಕದಲ್ಲೇ ಕೆರೆ ಇದೆ. ಕೆರೆ ಇದೆ ಸರ್. ಮೂಲ ಸ್ಥಳ ಆ ಕಡೆ ಇರೋ 4 ಊರುಗಳಿಗೂ ನೀರಿನ ಮೂಲ ಸ್ಥಳ ಆ ಕೆರೆ. ಆ ಕೆರೆಯಲ್ಲಿ ಆ ನೀರು ಬಿಟ್ಟರೆ ಈ 4 ಊರಿಗೂ ಆ ಕೆರೆಯಿಂದ ನೀರು ದನಕರುಗಳಿಗೆ ಅದೊಂದೇ ಕೆರೆ ನೀರು, ಬೇರೆ ಯಾವುದೂ ಇಲ್ಲ. ಈ ಕ್ರಷರ್ ಮಾಡಿದ್ರಿಂದ ಕೆರೆಗೆ ಏನಾದ್ರು ಸಮಸ್ಯೆ ಆಗುತ್ತೆ? ತುಂಬ ಸಮಸ್ಯೆ ಆಗುತ್ತೆ ಸರ್. ಮೊದಲನೇದೇ ಕೆರೆಗೆ ತೊಂದರೆ, ತುಂಬ ಸಮಸ್ಯೆ ಆಗುತ್ತೆ ಸರ್. ನಮ್ಮ ಹೆಸರು ನಾಗರಾಜಪ್ಪ ಅಂತ ಹೇಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಆಗಿದ್ದೀವಿ. ನಮ್ಮ ಬೆಂಗಳೂರು ಡಿಸ್ಟಿಕ್ಕಲ್ಲಿ ಯಾವುದೇ ಕ್ರಷರ್ ಮಾಡ್ಕೊಡೋದು ಅಂತ ಹೇಳಿ ಸರ್ಕಾರದ ನಿರ್ಬಂಧ ಇದ್ರು ನಮ್ಮ ಅಧ್ಯಕ್ಷರು ಮತ್ತು PDO ಇಬ್ಬರು ಸೇರಿಬಿಟ್ಟು ಯಾರೋ DC ಅವರು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಬೇರೆ ಲೈಸೆನ್ಸ್ ಕೊಟ್ಟಾರೆ ಅಂತ ಹೇಳಿ ಏಕಾಏಕಿ ಯಾರು ಗಮನಕ್ಕೆ ತರದಂಗೆ ಅವರಿಬ್ಬರು ಅದಕ್ಕೆ ಒಂದು ಲೈಸೆನ್ಸ್ ಕೊಟ್ಟಿದ್ದಾರೆ. ಅವರಿಬ್ಬರೇ ಹೊಣೆ. ಇಲ್ಲಿ ನಾಳೆ ಬೆಳಿಗ್ಗೆ ಏನೋ ಸಮಸ್ಯೆ ಬಂದ್ರಿಂದ ಅವರಿಬ್ಬರೇ ಹೊಣೆ. ಅವರಿಬ್ಬರನ್ನು ಅವರ ಅಧ್ಯಕ್ಷ ಸ್ಥಾನ ಅಲ್ಲ ಮೆಂಬರ್ಶಿಪ್ ವಜಾ ಮಾಡಿ ಅಧ್ಯಕ್ಷರು ತಕ್ಷಣ ಜಾರಿಗೊಳ್ಳುವಂತೆ ಅವ್ರನ್ನ ಅಮಾನತು ಇಡಬೇಕಂತ ಹೇಳಿ ಮೇಲಾಧಿಕಾರಿಗಳು ಕೇಳ್ಕೊಳ್ತೇನೆ ಸರ್. ಈಗ ಉಪಾಧ್ಯಕ್ಷರು ಇವ್ ಮೆಂಬರ್ಸ್ ಗಮನಕ್ಕೆ ಬಂದಿರುವಂತಲ್ಲ, ನೀವು ಉಪಾಧ್ಯಕ್ಷ ನಿಮ್ಮ ಗಮನಕ್ಕೆ ಇಲ್ವಲ್ಲ? ಹೆಂಗೆ ಅಂತ ನನ್ನ ಗಮನಕ್ಕೆ ಬಂದಿಲ್ಲ. ಯಾವ ನನ್ನ ಗಮನಕ್ಕೆ ಬಂದಿಲ್ಲ, ಯಾವ ಮೆಂಬರ್ ಗಮನಕ್ಕೆ ಬಂದಿಲ್ಲ. ಇವರಿಬ್ಬರು ಏಕಾಏಕಿ ತೀರ್ಮಾನ ತಗೊಂಡ್ಬಿಟ್ಟು ಜಾನುವಾರುಗಳಿಗೆ ತೊಂದರೆ ಆಗಲಿ, ಊರೇ ಹಾಳಾಗೋಗ್ಬಿಡಲಿ, ಏನೇ ಸಮಸ್ಯೆ ಬರಲಿ, ನಮಗೆ ಸರ್ಕಾರದ ಆದೇಶ ಇದೆ ಅಂತ ಹೇಳಿ ನುಂಚ್ಕೊಳ್ತಾ ಇದ್ದಾರೆ. ಸರ್ಕಾರದ ಆದೇಶ ಇದೆ ಅಂತ ಏನು ಬೇಕು ಮಾಡ್ಬೋದು. ಸರ್ಕಾರದ ಆದೇಶ ಇರುತ್ತೆ. ಸರ್ಕಾರದ ಆದೇಶದಲ್ಲಿ ಲಿಮಿಟೇಷನ್ಸ್ ಇದೆ. ಒಂದು ವೇಳೆ DC ಅವರು ಆರ್ಡರ್ ಮಾಡಿದ್ರು, ನಮಗೆ ಪಂಚಾಯತ್ ಮೀಟಿಂಗಲ್ಲಿ ಇಟ್ಟಿದ್ದಾರೆ. ಮೀಟಿಂಗಲ್ಲಿ ಅದು ಡಿಸ್ಕಸ್ ಮಾಡಿಬಿಟ್ಟು ಎಲ್ಲ ಒಪ್ಪಿಗೆ ತೊಗೊಂಡು ಮಾಡಿದ್ರೆ ಓಕೆ ಅನ್ಬೋದಾಯಿತು. ಅವ್ರು ಏನು ಮಾಡಿದ್ರು ಏಕಾಏಕಿ ಇವರು ತೀರ್ಮಾನ ತಗೊಂಡ್ಬಿಟ್ಟು ಲೈಸೆನ್ಸ್ ಕೊಟ್ಟಿದ್ದಕ್ಕೆ ಅವರಿಬ್ಬರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಅಧ್ಯಕ್ಷ ಮೇಲೆ PDO ಮೇಲೆ ಹೋರಾಟ ಮಾಡ್ಕೊಂಡು ಹೋಗ್ತಾ ಇದೆ. ರೆಕಾರ್ಡ್ ಪ್ರಕಾರ ಹೋಗ್ತಾ ಇದಕ್ಕೆ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನನ್ನ ಮೇಲೆ ನನ್ನ ಒಳಕಾಕ್ಸಿ ಅಂತ ಹೇಳಿ ಇವತ್ತು ಮೀಟಿಂಗ್ ಹಾಲಲ್ಲಿ ಹೇಳಿದ್ದಾರೆ. ಅದ್ರ ಬಗ್ಗೆ ಏನೋ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಏನಾದಾಗ ನಿಮ್ಮ ಪ್ರಶ್ನೆಯವರು ಬರಬೇಕಂತ ಸ್ಟೇಷನ್ಗೆ ಬಂದುಬಿಟ್ಟು ನಮಗೆ ಕಾನೂನು ಪ್ರಕಾರ ಹೋರಾಟ ಮಾಡಿಬಿಟ್ಟು ನಾನು ನ್ಯಾಯ ದೊರಕಿಸ್ಕೊಡ್ಬೇಕಂತ ಕೇಳ್ಕೊಳ್ತೀನಿ. ಒಟ್ನಲ್ಲಿ ಹಣದ ಆಸೆಗೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರುವ ಮರಳಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾರಾಣಿ ಹಾಗೂ PDO ಹರೀಶ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಪಂಚಾಯಿತಿ ಸದಸ್ಯರು ಹಾಗೂ ರೈತರು ಆಗ್ರಹಿಸುತ್ತಿದ್ದಾರೆ. ಇನ್ನಾದ್ರೂ ಮೇಲಾಧಿಕಾರಿಗಳು ಇತ್ತ ಗಮನ ಹರಿಸಿ ಕ್ರಮ ಕೈಗೊಳ್ತಾರಾ? ಕಾದು ನೋಡಬೇಕಿದೆ.